ಕೆಲವು ನಿಮ್ ಫೇವ್ರೇಟ್ ಅಂತ ಕೂಡ ಹೇಳಿದ್ರಿ. ಒಂದ್ ಕವಿಗಳ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಅನ್ಸೋ ಒಂದು ಪದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ, ಜೊತೆಗೆ ನಿಮ್ಮ ಸನ್ನಿವೇಶ ಏನಾದ್ರೂ ನೆನ್ಪು ಬಂದ್ರೆ ಅದು ಕೂಡ ಹೇಳ್ಬೋದು. ಸೊ ಮೊದಲನೇದಾಗಿ ಕುವೆಂಪು ಅವರಿಂದ. ಕುವೆಂಪು ಅವ್ರು ನೋಡ್ಬೇಕು ಅಂತ ಬಹಳ ಆಸೆ ಇತ್ತು. ಒಂದ್ಸರಿ ನಾನು ಶಿವರುದ್ರಪ್ಪನವ್ರಿಗೆ ಹೇಳಿದೆ, ನಾನು ಕುವೆಂಪು ನೋಡ್ಬೇಕು ಸರ್ ಅಂತ, ಬನ್ನಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ ಮನೆ ಕರ್ಕೊಂಡು ಹೋದ್ರು. ಆ ಉದಯ ರವಿನಲ್ಲಿ ಕುವೆಂಪು ಅವರ ಮನೆಯಲ್ಲಿ ಅವ್ರ ಭೇಟಿ. ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಹೀಗೆ ಪದ್ಯ ಗಿದ್ಯ ಬರೀತೀನಿ ಸರ್ ಅಂತ. ಚೆನ್ನಾಗಿ ಅಭ್ಯಾಸ ಮಾಡಿ ಅಂದ್ರು. ಇದೊಂದು ಹಾಗೆ ಕಿವಿರ್ ಕೂತ್ಕೊಂಡ್ಬಿಟ್ಟಿದೆ, ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳಿ. ಹಾಗೆ ದರಾ ಬೇಂದ್ರೆ ಅವರು. ಬೇಂದ್ರೆ ಅವರು ನನಗೆ ಬಹಳ ಪ್ರಿಯರಾದ ಕವಿ. ಯಾಕೆಂದರೆ ಅವ್ರದ್ದೊಂದು ಮ್ಯಾಜಿಕ್ ಅದು, ಅವರು ಇಂದ್ರಜಾಲ, ಅದಕ್ಕೆ ಗಾರುಡಿಗ ಕವಿ ಅಂತಾರೆ ಅವರು. ಆಯಿತಾ, ಬೇಂದ್ರೆ ಅವ್ರನ್ನ ನಾನು ಈ ಬೆಂಗಳೂರಿನಲ್ಲಿ ನೋಡಿದ್ದು. ನಾನು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಸಂಘದ ಅಧ್ಯಕ್ಷನಾಗಿದ್ದೆ. ಅವ್ರನ್ನ ಆಹ್ವಾನಿಸಿದ್ವಿ ನಾವು ಮಾತಾಡೋಕ್ಕೆ. ಕರ್ಕೊಂಡ್ಬರ್ಲಿಕ್ಕೆ ನಾನೇ ಹೋಗಿದ್ದೆ. ಮಾಸ್ತಿ ವೆಂಕಟೇಶ್ವರ ಮನೆಯಲ್ಲಿ ಬೇಂದ್ರೆ ಇದ್ರು. ಅವ್ರನ್ನ ಕರ್ಕೊಂಡು ಕಾಲೇಜಿಗೆ ಹೋಗಿ ಅವ್ರ ಕಡೆಯಿಂದ ಪದ್ಯ ಓದಿಸಿ ಕೇಳಿದ ನೆನಪು ಅದಿನ್ನೂ ಹಸಿರಾಗಿದೆ. ಪೂತಿ ನರಸಿಂಹಾಚಾರ್ ನಮ್ಮ ಮನೆ ಹಿರಿಯರಿದ್ದ ಹಾಗೆ, ಅಷ್ಟು ಆಪ್ತರು. ಆಯಿತಾ, ಅವರು ಬೆಳಿಗ್ಗೆ ಫೋನ್ ಮಾಡಿದರೆ ಕಾರಣ ಅವತ್ತು ನನ್ನ ಬರ್ಡೇ ಇರುತ್ತೆ ಅಂತ. ಏನಪ್ಪ ಇವತ್ತಿನ ಹುಟ್ಟಿದ ದಿನ ಅಲ್ವಾ, ಬಂದ್ಬಿಡು, ಕಾಲೇಜ್ಗೆ ಹೋಗಕ್ಕೆ ಮೊದಲು ನಮ್ಮ ಮನೆಗೆ ಬಂದು ಒಂದು ಲೋಟ ಪಾಯಸ ಕೊಡಿಸಿ ಹೋಗ್ಬೇಕು ಅನ್ನೋರು. ಅವರಿಗೆ ನನ್ನ ಬರ್ಡೇನಲ್ಲಿ ಅವ್ರ ಮನೆಯಲ್ಲಿ ಸಿಹಿ ಕೊಡಬೇಕು ಅಂತ ಆಸೆ. ನೋಡಿ, ಇಂತಿಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ಲೆವೆಲಲ್ಲಿ ಇರ್ತಾ ಇದ್ರು ಅಂತ. ಶಿವರಾಮ್ ಕಾರಂತ್ ನಮಗೆ ನೇರವ ಪರಿಚಯ ಇಲ್ಲ. ಅವ್ರನ್ನ ಕಾದಂಬರಿಗಳನ್ನು ಓದ್ತಾ ಇದ್ದೆ ನಾನು. ಅವ್ರನ್ನ ಕೆಲವು ಕಾದಂಬರಿ ಅಂತೂ ನನಗೆ ಸಿಕ್ಕಾಬಟ್ಟೆ ಇಷ್ಟ ಕಾರಂತರದ್ದು. ನಾನು ಡಿಪ್ಲೊಮೋದಲ್ಲಿ ಓದಬೇಕಾದ್ರೆ, ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಟೆಕ್ಸ್ಟು, ಅದ್ರ ರ್ಯಾಪರ್ನ ಇವ್ರದ್ದು ಬೆಟ್ಟದ ಜೀವಕ್ಕೆ ಹಾಕ್ಬಿಟ್ಟು ಓದ್ತಾ ಇದ್ದೆ. ಪ್ರೊಫೆಸರ್ ಬಂದರೆ ಓಹೋ ಇವನು ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಓದ್ತಾ ಇದ್ದಾನೆ ಅಂತ. ಅದ್ರ ಒಳಗಡೆ ಇದು ಸೂರ್ಣ ಯಾವುದು ಅಂದರೆ ಬೆಟ್ಟದ ಜೀವ. ನರಸಿಂಹಸ್ವಾಮಿ ಅವ್ರ ಬಗ್ಗೆ. ನರಸಿಂಹಸ್ವಾಮಿ ಅವರು ಭಾಳ ಕ್ಲೋಸ್ ನನಗೆ. ನಮ್ಮ ಮನೆ ಹತ್ತಿರ ಇರೋ ಮನೆ. ಅವ್ರ ಏನು ಒಳ್ಳೆಯ ಶುಭ ಕಾರ್ಯ ಆದರೂ ಕೂಡ ನಾನು ಅವ್ರ ಮನೆಗೆ ಹೋಗಬೇಕು, ಅವ್ರು ನಮ್ಮ ಮನೆಗೆ ಬರಬೇಕು. ಜನವರಿ 26 ಅವ್ರು ಹುಟ್ಟಿದ ದಿನ. 26ನೇ ತಾರೀಕು ಬೆಳಿಗ್ಗೆನೇ ಫೋನ್ ಮಾಡೋರು ಶಿವರುದ್ರಪ್ಪನವರು. ಏನಪ್ಪ ಜನವರಿ 26 ಗೊತ್ತಾ? ಗೊತ್ತು ಸರ್. ಹೋಗೋದು ತಾನೆ? ಹ್ಞೂ ಸರಿ. ಎಲ್ಲಿಗೆ? ನರಸಿಂಹಸ್ವಾಮಿ ಮನೆಗೆ. ಮಧ್ಯಾಹ್ನ 4 ಗಂಟೆಗೆ ಅವ್ರ ಮನೆಗೆ ಹೋಗ್ಬೇಕು ನಾವು. ಅವರು ಬಿಳಿ ಜುಬ್ಬ, ಬಿಳಿ ಪೈ, ಇದು ಪಂಚೆ, ಮಲ್ಲು ಪಂಚೆ, ಅದ್ರ ಮೇಲೆ ಒಂದು ಸಣ್ಣ ಚುಕ್ಕಿ ಕೂಡ ಇಲ್ಲ, ಅಷ್ಟು ಶುಭ್ರ. ಅವ್ರು ಕೂತ್ಕೊಂಡಿರೋರು ಮಂಚದ ಮೇಲೆ. ನಾವು ಹೋಗ್ಬಿಟ್ಟು ಏನು ಸರ್ ಚೆನ್ನಾಗಿದ್ದೀರಾ, ಶುಭಾಶಯ ಅಂತೆಲ್ಲ ಹೇಳಬೇಕು. ಆಗ ಅವ್ರ ಹೆಂಡತಿ ಬಂದ್ಬಿಟ್ಟು, ನೋಡಿ ಎಷ್ಟು ಚೆನ್ನಾಗಿ ಒಗೆದುಕೊಟ್ಟಿದ್ದೀನಿ ಬಟ್ಟೆನ, ಬೆಳ್ಳಗೆ, ಆ ನಶ್ಯ ಹಾಕೊಂಡ್ಬಿಟ್ಟು ಎಲ್ಲ ಕೊಳೆ ಮಾಡ್ಕೋತಾರೆ ಅಂತ ಅವರು. ನನಗೆ ನಗು ಬರ್ತಾ ಇರ್ತೀವಿ ಇದನ್ನು ಕೇಳಿದಾಗೆಲ್ಲ. ಭೈರಪ್ಪನವರು ಭಾಳ ಕ್ಲೋಸ್ ಇದ್ದಾರೆ. ಯಾಕೆಂದರೆ ನನಗೆ ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ಬಂತು, ಋತುವಿಲಾಸ ಅಂತ. ಕಾಳಿದಾಸನ ಋತು ಸಂಹಾರನ ಅನುವಾದ ಮಾಡಿದೆ. ಡೆಲ್ಲಿಯಿಂದ ಫಸ್ಟು ನನಗೆ ಲೆಟರ್ ಬರೆದವರು ಭೈರಪ್ಪನವರು. ಅವರ ಲೆಟ್ರಲ್ಲಿ ಹೇಳಿದರು, ನಿಮಗೆ ಇದು ಋತುವಿಲಾಸ ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ಬಂತು, ಬಹಳ ಸಂತೋಷ, ನಿಮ್ಗೆ ಶುಭಾಶಯ. ನಾನು ಅದನ್ನು ಪೂರ್ತಿ ಓದಿದ್ದೀನಿ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅದು. ನಿಮ್ಮ ಎಲ್ಲ ಪುಸ್ತಕ ನನಗೆ ಕೊಡಿ ಓದೋಕ್ಕೆ ಅಂತ ಹೇಳಿದರು. ಎಲ್ಲ ಕಾವ್ಯ ಏನು ನೀವು ಕಾವ್ಯ ಬರೆದಿರಾ ಅದೆಲ್ಲ ನನಗೆ ಕೊಡಿ ಅಂತ. ಅದೊಂದು ಮರೆಯಲಾಗದ ನೆನಪು. ಕೊನೆಯದಾಗಿ ಇವರು ಕೂಡ ಸಾಹಿತ್ಯದ ಒಂದು ಇದಿಟ್ಕೊಂಡೆ ಚಿತ್ರರಂಗಕ್ಕೆ ಹಾಡು ಬರೆಯೋರು, ಜಯಂತ್ ಕಾಯ್ಕಿಣಿ ಅವ್ರ ಬಗ್ಗೆ ನೀವು ಹೇಳೋದಾದ್ರೆ. ಜಯಂತ್ ನನ್ನ ಆಪ್ತ ಗೆಳೆಯ. ಎಷ್ಟೋ ವರ್ಷಗಳಿಂದ ನಾವು ಒಟ್ಟಿಗೆ ಇದ್ದೀವಿ. ಅವರು ಮುಂಬೈನಲ್ಲಿದ್ದರು, ಅಲ್ಲಿಗೆ ನಾನು ಹೋಗಿದ್ದೆ ಅವ್ರ ಮನೇಲಿ, ಅಲ್ಲೇ ಇದ್ವಿ. ಮತ್ತು ಇಲ್ಲಿಗೆ ಬಂದರು, ಬೆಂಗಳೂರಿಗೆ ಬಂದರು. ಅವರು ಬರವಣಿಗೆ ಮಾಡ್ತಾನೆ ಇದ್ದಾರೆ. ಅವ್ರ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ, ನನ್ನ ಕಾರ್ಯಕ್ರಮ ಅವ್ರು ಬರ್ತಾರೆ. ಪರಸ್ಪರ ಭಾಳ ಸ್ನೇಹ. ತುಂಬಾ ಧನ್ಯವಾದ ಸರ್. ನಿಮ್ಗೆ ಇನ್ನಷ್ಟು ಕವಿತೆಗಳನ್ನ ಓದಕ್ಕೆ, ಇನ್ನಷ್ಟು ಕೃತಿಗಳನ್ನ ಓದಕ್ಕೆ ನಾವು ಕಾಯ್ತಾ ಇರ್ತೀವಿ. ಕನ್ನಡಕ್ಕೆ ನಿಮ್ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳಿ. ನಮಸ್ಕಾರ. ಇದಾಗಿತ್ತು HS ವೆಂಕಟೇಶ್ ಮೂರ್ತಿ ಅವರ ಮಾತು. ಸೂಕ್ಷ್ಮ ಹಾಗೂ ತೀಕ್ಷ್ಣ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ.